ರಾಯಚೂರಿನಲ್ಲಿ ನಕಲಿ ಹತ್ತಿ ಬೀಜ ಮಾರಾಟ ಆಂಧ್ರ ಮೂಲದ ವ್ಯಕ್ತಿಗಳಿಂದ ಮಾರಾಟ ಮಾಡಲಿಕ್ಕೆ ಯತ್ನ. ಖಚಿತ ಮಾಹಿತಿ ಮೇರೆಗೆ ಕೃಷಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ರಾಯಚೂರಿನಲ್ಲಿ ನಕಲಿ ಹತ್ತಿ ಬೀಜ ಮಾರಾಟ ಮಾಡಲಿಕ್ಕೆ ಯತ್ನ ಮಾಡಲಾಗಿದೆ. ಆಂಧ್ರ ಮೂಲದ ವ್ಯಕ್ತಿಗಳಿಂದ ಮಾರಾಟ ಮಾಡುವಂತ ಪ್ರಯತ್ನ ಮಾಡಲಾಗಿರುವಂತದ್ದು. ಆ ಮಾಹಿತಿಯನ್ನು ಆಧರಿಸಿ ಕೃಷಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದೇವದುರ್ಗ ತಾಲೂಕಿನ ಗಬ್ಬೂರು ರಸ್ತೆಯ ಹನುಮಾಪುರ ಬಳಿ ದಾಳಿಯನ್ನ ಮಾಡಿ ನಕಲಿ ಬೀಜವನ್ನ ಮಾರಾಟ ಮಾಡ್ತಾ ಇದ್ದಂಥವ್ರನ್ನ ಹಿಡಿದಿದ್ದಾರೆ. ಹಿಡ್ಕೊಟ್ಟಿದ್ದು ರೈತರು. ನಕಲಿ ಬೀಜ ಮಾರಾಟಗಾರರನ್ನ ಲಕ್ಷಾಂತರ ರೂಪಾಯಿ ಮೌಲ್ಯದ ನಕಲಿ ಹತ್ತಿ ಬೀಜ ವಶಕ್ಕೆ ಪಡೆಯಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ನಕಲಿ ಹತ್ತಿ ಬೀಜವನ್ನ ವಶಕ್ಕೆ ಪಡೆಯಲಾಗಿದೆ. ನಕಲಿ ಬೀಜ ಮಾರಾಟ ಮಾಡ್ತಾ ಇದ್ದಂತ ಆಂಧ್ರ ಮೂಲದ ಶ್ರೀನಿವಾಸ್ ಎಂಬಾತ ಪರಾರಿಯಾಗಿದ್ದಾನೆ. ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಂದು ಬಿಡಿ ಬೀಜಗಳನ್ನು ಮಾರಾಟ ಮಾಡುವ ದಂಧೆ ಶ್ರೀನಿವಾಸ್ ತಂದೆ ಪ್ರಸಾದರಾವ್ ಮೂಲತಃ ಆಂಧ್ರ ಪ್ರದೇಶದವರು. ಇವರು ಸುಮಾರು 15 ವರ್ಷಗಳಿಂದ ಅಲ್ಲೇ ವಾಸವಿರುತ್ತಾರೆ. ವಾಸವಿದ್ದು ರೈತರಿಗೆ ಬಿಡಿ ಬೀಜಗಳನ್ನು ತಂದು ಅದು ಪ್ಯಾಕೆಟ್ ಮುಖಾಂತರ ಯಾವ ಕಂಪನಿ ಬೇಕಂದರೆ ಆ ಕಂಪನಿ ಪ್ಯಾಕೆಟ್ಗಳಲ್ಲಿ ತುಂಬಿ ಮಾರಾಟ ಮಾಡುವ ದಂಧೆ ಸುಮಾರು 15 ವರ್ಷಗಳಿಂದ ನಡೀತಾ ಬರ್ತಾ ಇದೆ. 400